ರಶ್ಮಿಕಾ ಅಂದ ತಕ್ಷಣ ನೆನಪಾಗೋದು ಟ್ರೋಲ್ಸ್, ಕಾಂಟ್ರವರ್ಸಿಸ್. ಬಟ್ ಎಷ್ಟೇ ಟ್ರೋಲ್ ಆದ್ರೂ ಇವರ ಗ್ರಾಫ್ ಮಾತ್ರ ಹಿಂಗೆ ಇದೆ. ಕನ್ನಡದ ಸ್ಟಾರ್ಸ್ ಇಂದ ಅಮಿತಾಬ್ ಬಚ್ಚನ್, ರಣಬೀರ್ ಕಪೂರ್ ತನಕ ಇವರು ರೀಚ್ ಆದ್ರು. ಹೇಗೆ? ಕಿರಿಕ್ ಪಾಟ್ರಿ ನಂತರ ಇವರಿಗೆ ಕರ್ನಾಟಕದಲ್ಲಿ ಇದ್ದ ಕ್ರೇಜ್ ನಂತರ ಯಾಕೆ ಚೇಂಜ್ ಆಯಿತು? ಈ ಎಲ್ಲ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. 2016ರಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾ ರಿಲೀಸ್ ಆಯಿತು. ಇವರಿಗೆ ತುಂಬಾ ಜನ ಫ್ಯಾನ್ಸ್ ಕ್ರಿಯೇಟ್ ಆಗ್ತಾ ಹೋದ್ರು. ಹೀಗೆ ಒಂದು ವಿಷಯ ಬಂತು, ರಕ್ಷಿತ್ ಅಂಡ್ ರಶ್ಮಿಕಾಗೆ ಎಂಗೇಜ್ಮೆಂಟ್ ಆಯಿತು ಅಂತ. ಬಟ್ ಅದು ಅಲ್ಲಿಗೆ ನಿಂತೋಯ್ತು. ಯಾಕೆ ಅಂದ್ರೆ 2018ರ ನಂತರ ಗೀತಾ ಗೋವಿಂದಂ, ಡಿಯರ್ ಕಾಮ್ರೇಡ್ ಈ ಥರ ಕಂಟಿನ್ಯೂಸ್ ಆಗಿ ತೆಲುಗುಲಿ ಆಫರ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆ ಕಾರಣಕ್ಕೆ ಕೆರಿಯರ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಎರಡೂ ಫ್ಯಾಮಿಲಿಯರು ಸೇರಿ ಡಿಸೈಡ್ ಮಾಡಿದೀವಿ ಅಂತ ರಶ್ಮಿಕಾ ಅವರ ತಾಯಿ ಸ್ಟೇಟ್ಮೆಂಟ್ ಕೊಟ್ರು. ಇಲ್ಲಿಂದ ರಶ್ಮಿಕಾ ಅವರಿಗೆ ಕರ್ನಾಟಕದಲ್ಲಿ ತುಂಬಾ ನೆಗೆಟಿವಿಟಿ ಸ್ಟಾರ್ಟ್ ಆಯಿತು. ಅವರು ಕನ್ನಡದಲ್ಲಿ ಸಿನಿಮಾನೂ ಮಾಡ್ತಿರ್ಲಿಲ್ಲ. ಈ ಕಡೆ ಸಣ್ಣ ಪುಟ್ಟ ಕಾಂಟ್ರವರ್ಸಿಸ್. Rashmika, I'm curious to know about your acting journey. How did it happen? Yeah, I got this call from this production house. ಲೈಕ್ ಒಂದು ಇಂಟರ್ವ್ಯೂ ಅಲ್ಲಿ ಈ ತರ ತೋರಿಸಿರೋದಿರ್ಬೋದು. ಪರಮ ಪ್ರೊಡಕ್ಷನ್ ಹೌಸ್ ಅನ್ನೋದು ಒಂದು ರೆಕಗ್ನೈಸ್ಡ್ ಪ್ರೊಡಕ್ಷನ್ ಹೌಸ್. ಅಲ್ಲಿಂದಾನೇ ಬಂದಿದ್ದೀರಾ ಅಂದಮೇಲೆ ಆ ಹೆಸರನ್ನ ತಗೊಳ್ಳೋದಕ್ಕೆ ಪ್ರಾಬ್ಲಮ್ ಏನು ಅಂತ. ಮತ್ತೆ ಇದಕ್ಕೆ ರಿಷಬ್ ಅವ್ರು ಬೇರೆ ರಿಪ್ಲೈ ಕೊಟ್ಬಿಟ್ರು. ನಂತರ ರೀಸೆಂಟ್ ಆಗಿ ಐ ಆಮ್ ಫ್ರಮ್ ಹೈದರಾಬಾದ್ ಅಂದಿದ್ದಾರೆ. ಹೀಗೆಲ್ಲ ಆದ್ರೆ ಅಫ್ಕೋರ್ಸ್ ಈ ತರ ಪ್ರಾಬ್ಲಮ್ಗಳು ಆಗ್ತವೆ. ಆದ್ರೆ ಈ ಎಲ್ಲ ವಿಚಾರ ಇವ್ರು ತಲೆ ಕೆಡ್ಸ್ಕೊಂಡು ಕೂತಿದ್ರೆ ಅಲ್ಲೇ ಇರ್ತಿದ್ರು. ಪ್ರಾಬ್ಲಮ್ ಆಗಿದೆ, ನೆಗೆಟಿವಿಟಿ ಇದೆ ಹಂಗಂತ ಯೋಚನೆ ಮಾಡ್ಕೋತಾ ಇವರು ಸುಮ್ಮನೆ ಇರಲಿಲ್ಲ. ಬಂದಂತಹ ಫಿಲ್ಮ್ಸ್ನ ಒಪ್ಕೊಂಡು ಕನ್ನಡದಲ್ಲಿ ಸಿನಿಮಾನೇ ಮಾಡಕ್ ಹೋಗ್ಲಿಲ್ಲ. ಆಫರ್ಸ್ ಬರ್ಲಿಲ್ವೋ, ಇವರು ಮಾಡ್ಲಿಲ್ವೋ, ಬ್ಯಾನ್ ಮಾಡಿದಾರೋ ಅಫಿಷಿಯಲಿ ಏನು ಹೇಳಿಲ್ಲ. ತೆಲುಗು ಸಿನಿಮಾಗಳಲ್ಲಿ ಇವರ ಕ್ರೇಜ್ ಜಾಸ್ತಿ ಆಗ್ತಾ ಹೋಯ್ತು. ಆಪರ್ಚುನಿಟೀಸ್ ಜಾಸ್ತಿ ಸಿಗ್ತಾ ಇದ್ವು. ಮಹೇಶ್ ಬಾಬು, ಅಲ್ಲು ಅರ್ಜುನ್ ಇಂಥ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ರು. ತಮಿಳ್ಗೆ ಬಂದ್ರೆ ವಿಜಯ್ ತಳಪತಿ ಅವರ ವಾರಿಸು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಹೀಗೆ ಸೂಪರ್ ಸ್ಟಾರ್ಸ್ ಜೊತೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ ಇನ್ಕ್ರೀಸ್ ಆಗ್ತಾ ಹೋಯ್ತು. ಬ್ರ್ಯಾಂಡ್ ಪ್ರಮೋಷನ್ಸ್ ಜಾಸ್ತಿ ಮಾಡಿದ್ರು. ಜಾಸ್ತಿ ಜನಕ್ಕೆ ರೀಚ್ ಆಗ್ತಾ ಹೋದ್ರು. ಸಂದೀಪ್ ರೆಡ್ಡಿ ವಾಂಗ ಇವರು ಅರ್ಜುನ್ ರೆಡ್ಡಿ ಸಿನಿಮಾದ ಡೈರೆಕ್ಟರ್. ಬಾಲಿವುಡ್ ನ ಅನಿಮಲ್ ಸಿನಿಮಾಗೆ ಇವರನ್ನ ಕ್ಯಾಸ್ಟ್ ಮಾಡಿದ್ರು. ಅಂಡ್ ಆ ಸಿನಿಮಾ ಸೂಪರ್ ಹಿಟ್ ಆಯ್ತು. ನಂತರ ರೀಸೆಂಟ್ ಆಗಿ ಬಂದ ಸಿನಿಮಾ ಚಾವಾ, ಅದು ಕೂಡ ಹಿಟ್ ಆಯ್ತು. ಕಾನ್ಸ್ಟೆಂಟ್ ಆಗಿ ಎಲ್ಲಾ ಭಾಷೆಯಲ್ಲೂ ಸಿನಿಮಾ ಮಾಡ್ತಾ ಬಂದಿದ್ರಿಂದ ಇವರು ಅಷ್ಟು ಜನಕ್ಕೆ ರೀಚ್ ಆದ್ರು. ಇವರು ಮಾಡಿದ ಸಿನಿಮಾಗಳು ಎಲ್ಲವೂ ಹಿಟ್ ಆದ್ವಾ ಅಂದ್ರೆ ಇಲ್ಲ. ಇವರು ಮಾಡಿದ ಸಿನಿಮಾಗಳಲ್ಲಿ ಆಕ್ಟಿಂಗ್ ಹೇಗ್ ಮಾಡಿದ್ದಾರೆ ಅಂತ ನೀವೇ ಕಮೆಂಟ್ ಅಲ್ಲಿ ತಿಳಿಸಿ. ರೀಸೆಂಟ್ ಆಗಿ ಸಿಕಂದರ್ ಮೂವಿ ಪ್ರಮೋಷನ್ ಟೈಮಲ್ಲಿ ರಶ್ಮಿಕಾ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ರು? ಸೇಮ್ ಟೈಮ್ ಆ ಕಡೆ ಪುಷ್ಪ, ಈ ಕಡೆ ಸಿಕಂದರ್. ಇವರಿಗೆ ತುಂಬಾ ಡೆಡಿಕೇಶನ್ ಇದೆ, ನನ್ನ ಹಳೆ ದಿನಗಳು ನೆನಪಾದವು ಅಂತ ಸಲ್ಮಾನ್ ಖಾನ್ ಅವರು ಹೇಳಿದ್ದಾರೆ. ಒಬ್ಬರ ಮೇಲೆ ನೆಗೆಟಿವಿಟಿ ಇದೆ ಅಂದ್ರೆ ಹಾಗೆ ಕೆಲವೊಂದು ಪಾಸಿಟಿವ್ ವಿಚಾರಗಳು ಇರ್ತವೆ. ಅದಕ್ಕೆ ಒಂದು ಪೊಸಿಷನ್ಗೆ ರೀಚ್ ಆಗಿರ್ತಾರೆ. ಬಟ್ ನನ್ನ ಒಪಿನಿಯನ್ ಏನಂದ್ರೆ ಆಕ್ಟರ್ಸ್ ಅಂದ್ಮೇಲೆ ಕ್ರಿಟಿಸಿಸಮ್ ಅನ್ನೋದು ಕಾಮನ್. ಅದನ್ನ ನಾವು ಹೇಗೆ ತಗೊಳ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಆ ವಿಷಯದಲ್ಲಿ ಇವರು ತುಂಬಾ ಬೆಸ್ಟ್ ಇದ್ದಾರೆ. ಸ್ಟಾರ್ಟಿಂಗ್ ಇವ್ರಿಗೂ ತೊಂದರೆ ಆಗಿರ್ಬೋದು, ಆದ್ರೆ ಈಗ ಇವರು ನೆಗೆಟಿವಿಟಿಗೆ ತಲೆ ಕೆಡ್ಸ್ಕೊತಾ ಇಲ್ಲ. ಬಟ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇವರು ಕೂಡ ನಾನು ಎಲ್ಲಿಂದ ಬಂದಿದ್ದೆ ಮತ್ತೆ ಇವರು ಕೊಡೋ ಸ್ಟೇಟ್ಮೆಂಟ್ ಅಥವಾ ಮಾತಾಡುವಾಗ ಇಷ್ಟೇ ಪಾಸಿಟಿವ್ ಆಗಿ ಮಾತಾಡಿದ್ರೆ ಕರ್ನಾಟಕದಲ್ಲಿ ಇರೋ ನೆಗೆಟಿವಿಟಿ ಹೋಗತ್ತೆ ಅಂತ ನನಗನ್ಸುತ್ತೆ. ಒಟ್ನಲ್ಲಿ ಇವರು ರೀಚ್ ಆಗಿರೋದಂತೂ ನಿಜ. ಬಟ್ ಒಳ್ಳೆ ಸಿನಿಮಾಗಳು ಇವರಿಂದ ಬರಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ನ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.